ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು. ನಮ್ಮ ಸರ್ ಸತ್ತಿದ್ದಾರೆ ಅಂತ ಇವತ್ತು ನಮಗೆ ಕಾಮಿಡಿ ಮಾಡ್ಕೊಂತ ಪಾಠನೂ ಚೆನ್ನಾಗಿ ಮಾಡ್ತಿದ್ರು. ಇಲ್ಲ ಯಾವ ಥರ ಅವ್ರ ಥರ ಟೀಚರ್ ಯಾರಿಗೂ ಸಿಗಲ್ಲ. ಅವ್ರ ಸ್ಕೂಲಲ್ಲಿ ಬಂದಾಗ ಎಷ್ಟು ಹ್ಯಾಪಿನೆಸ್ ಇರ್ತಿರೋದು. ನಾನು ಅವ್ರ ಬ್ಯಾಚಲ್ಲೇ ಓದಿದ್ದು ಲಕ್ಷ್ಮೀ ಸಾಗರ್ ಅವ್ರ ವಿದ್ಯಾರ್ಥಿನೇ. ನಿಮ್ಮ ಹೆಸರು? ಪಂಕಜ ಅಂತ. ಯಾವ ಊರು? ಎರಳಿ ತಂಡ್ಯ. ಯಾವ ಶಾಲೆ? ಲಕ್ಷ್ಮೀ ಸಾಗರ ಪ್ರೌಢಶಾಲೆ. ಸಂತೋಷ್ ಸರ್ ಅವರು ಒಂದು ಅನಾಹುತದಲ್ಲಿ ಸಾವನ್ನಪ್ಪಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅವ್ರು ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು. ಅರ್ಥ ಆಗಲಿಲ್ಲ ಅಂದರೆ ಅರ್ಥ ಎಲ್ಲ ಮಾಡಿಸಿ ಹೇಳ್ತಿದ್ರು. ಒಂದ್ಸಲಿ ಅರ್ಥ ಆಗಲಿಲ್ಲ ಅಂದರೆ ಇಡೀ ಕ್ಲಾಸ್ ಅವರಿಗೆಲ್ಲ ಅರ್ಥ ಮಾಡಿಸಿ ಹೇಳ್ತಿದ್ರು. ಚೆನ್ನಾಗಿ ಪಾಠ ಮಾಡ್ತಿದ್ರು. ಶಾಲೆಯಲ್ಲಿ ಯಾವ ರೀತಿ ಇರ್ತಾ ಇದ್ರು ಸಂತೋಷ್ ಸರ್? ನಮ್ಮ ಜೊತೆ ಫ್ರೆಂಡ್ಲಿ ಆಗಿರ್ತಿದ್ರು. ಸರ್ ಅಂತ ಹೇಳ್ತಿರ್ಲಿಲ್ಲ, ಫ್ರೆಂಡ್ ಆಗಿರ್ತಿದ್ರು. ನಿಮ್ಮ ಹೆಸರು? ಪಲ್ಲವಿ. ನಿಮ್ಮ ಸರ್ ಬಗ್ಗೆ ಏನು ಹೇಳ್ತಾರೆ? ನಮ್ಮ ಸರ್ ಬಗ್ಗೆ ಹೇಳ್ಬೇಕು ಅಂದರೆ ಏನು ಹೇಳೋಕ್ಕಾಗ್ದಿಷ್ಟೈತೆ. ನಮ್ಮ ಸರ್ ಸತ್ತಿದ್ದಾರೆ ಅಂತ ಇವತ್ತು ನಮಗೆ ಅಂದರೆ ಯಾವ ರೀತಿ ಇರ್ತಾ ಇದ್ರು ಶಾಲೆಯಲ್ಲೆಲ್ಲ ನಿಮ್ಮ ಹತ್ರ? ನಮ್ಮ ಜೊತೆ ಎಲ್ಲ ಫ್ರೆಂಡ್ಲಿ ಆಗಿರ್ತಿದ್ರು. ಸರ್ ಅಂತಾನೆ ಅನಿಸ್ತಾ ಇರಲಿಲ್ಲ. ಕಾಮಿಡಿ ಮಾಡ್ಕೊಂತ ಪಾಠನೂ ಚೆನ್ನಾಗಿ ಮಾಡ್ತಿದ್ರು. ಪುಟ, ನಿಮ್ಮ ಹೆಸರು? ದೀಪಿಕಾ. ಯಾವ ಊರು? ಇಟ್ಕೆ. ನಿಮ್ಮ ಸಂತೋಷ್ ಸರ್ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾವ ಥರ ಅವ್ರ ಥರ ಟೀಚರ್ ಯಾರಿಗೂ ಸಿಗಲ್ಲ ನಮಗಂತೂ. ಮರೆಯೋಕ್ಕಾಗ್ತಿಲ್ಲ ಅವ್ರನ್ನ. ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರ್ತಾ ಇದ್ರು. ಅವ್ರ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಶಾಲೆಯಲ್ಲೆಲ್ಲ ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ. ಎಲ್ಲರ ಜೊತೆ ಚೆನ್ನಾಗಿರ್ತಾ ಇದ್ರು. ಅವ್ರು ನಮ್ಮ ಫ್ಯೂಚರ್ನ ಅವ್ರ ಫ್ಯೂಚರ್ ಥರ ಟ್ರೀಟ್ ಮಾಡ್ತಾ ಇದ್ರು. ಸ್ಪೋರ್ಟ್ಸಲ್ಲಾಗಲಿ ಎಜುಕೇಷನಲ್ಲಾಗಲಿ ತುಂಬ ಕೇರ್ ತಗೋತಾ ಇದ್ರು. ನಾವೇನಾದರೂ SLC ಮಕ್ಕಳು ಫೇಲ್ ಆಗಿದ್ರೆ ನಮ್ಗಿಂತ ಹೆಚ್ಚು ಅವರೇ ಹೇಳ್ತಾ ಇದ್ರು. ಇವಾಗ ಬೇರೆಯವ್ರನ್ನ ಕೇಳಿದ್ರು ಏನು ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ. ನಿಮ್ಮ ಹೆಸರು? ಮಧುಮಿತಾ. ನಿಮ್ಮ ಸರ್ ಬಗ್ಗೆ ಏನು ಹೇಳ್ತೀರಾ? ಅವರು ದೇವರಂತವರು. ಅವರು ಸತ್ತೋಗಿದಾರಂತ ಇವತ್ತಿಗೂ ನಾನು ನಂಬೋದೇ ಇಲ್ಲ. ಅವ್ರ ಸ್ಕೂಲಲ್ಲಿ ಬಂದಾಗ ಎಷ್ಟು ಹ್ಯಾಪಿನೆಸ್ ಇತ್ತು. ಇವಾಗ ಅದು ಇಲ್ಲ. ಇವಾಗ ನಾನು ಅಳಕ್ಕೂ ನಗಕ್ಕೂ ಅವರೇ ಕಾರಣ. ಬಟ್ ಅವ್ರಿಗೆ ಬಿಟ್ಟು ಹೋಗ್ತಿದ್ದಾರೆ. ಸರ್ ಹೋಗ್ತೀನಿ ಅಂತ ಹೇಳಿದ್ರು. ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತೀನಿ ಅಂತ ನಾವೇ ಇಡ್ಸ್ಕೊಂಡ್ವಿ. ನಾವು ರಜದಲ್ಲಿ ಇರಬೇಕಾಗಿ ಹೋಗ್ತೀನಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಅಂತ ಹೇಳಿದಿಲ್ಲ. ಶಾಲೆಯಲ್ಲಿ ಅಂದರೆ ಎಲ್ಲರ ಜೊತೆ ತುಂಬ ಕ್ಲೋಸ್ ಆಗಿರ್ತಾ ಇದ್ರು. ಕ್ಲೋಸ್ ಆಗೇ ಇರ್ತಿದ್ರು. ಯಾರಾದರೂ ಒಬ್ಬರು ಹತ್ರ ಕೂಡ ಅವರೇ ನಗಿಸ್ತಿದ್ರು. ತುಂಬ ನಗಿಸ್ತಿದ್ರು. ಪ್ರತಿ ಕ್ಷಣಕ್ಕೂ ಅವರೇ ನಗಿಸೋದು. ಸ್ಕೂಲಲ್ಲೆಲ್ಲ ಅವರೇ ನಗಿಸೋದು. ಯಾವ ಟೀಚರ್ಸು ನಗ್ಸೋಕೆ ಬರ್ತಿರ್ಲಿಲ್ಲ. ನಿಮ್ಮ ಹೆಸರು? ಹೇಮಾವತಿ ಎಸ್. ಯಾವ ಶಾಲೆ? ನಾನೀಗ ಡಿಗ್ರಿ ಓದ್ತಿರೋದು. ನಾನು ಅವ್ರ ಬ್ಯಾಚಲ್ಲೇ ಓದಿದ್ದು ಲಕ್ಷ್ಮೀ ಸಾಗರ್ ಅವ್ರ ವಿದ್ಯಾರ್ಥಿನೇ. ಇವತ್ತು ನಿಮ್ಮ ಗುರುಗಳು ಕಳ್ಕೊಂಡಿದ್ದಾರೆ, ಏನು ಅನ್ನಿಸ್ತದೆ? ಅವ್ರು ತೀರ್ಕೊಂಡಿದ್ದಾರೆ ಅಂದರೆ ನಂಬಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ. ನನಗೆ ಮ್ಯಾಟ್ರೇ ಗೊತ್ತಿರಲಿಲ್ಲ. ಈಗ ಮಲಗಿದ್ದೋಳು ಎದ್ದು ಹೆಂಗಿದ್ದೀನೋ ಹಂಗೆ ಬಂದಿದ್ದೀನಿ ಅವ್ರನ್ನ ನೋಡೋಕ್ಕೆ. ಅವರಂಥ ಸರ್ ನನ್ನ ಲೈಫಲ್ಲಿ ಎಲ್ಲೂ ನೋಡಿಲ್ಲ, ಸಿಗೋದು ಇಲ್ಲ ಅಂಥವ್ರು. ಅವರು ನನಗೆ ಪರ್ಸ್ನಲಾಗಿ ಅನ್ನಂಗೆ ಅವರು ನನಗೆ ಮಾಡಿರೋ ಹೆಲ್ಪ್ ಮುಂದೆ ಯಾವುದೂ ಇಲ್ಲ. ನಾನು ಓದಿಲ್ಲ, ನನಗೆ ನೋಟ್ಸ್ ತಂದು ಕೊಟ್ಟಿದ್ದಾರೆ. ಸರ್ ನನಗೆ ಓದೋಕ್ಕೆ ಇದು ಅರ್ಥ ಆಗ್ತಿಲ್ಲ ಸರ್ ಅಂದರೆ ಸಾಕು, ಓದು ನೀನು. ಅವ್ರು ಮಾಡ್ತಿದ್ದ ಪ್ರೋತ್ಸಾಹ, ಅವ್ರು ಕೊಡ್ತಿದ್ದ ಪ್ರೋತ್ಸಾಹನೇ ಎಷ್ಟೋ ಇದುವರೆಗೂ. ನಂದು ಎಲ್ಲ ಸಬ್ಜೆಕ್ಟ್ಗಿಂತ ಸೋಷಿಯಲ್ ಸೈನ್ಸ್ ಅಂದರೆ ನನಗೆ ತುಂಬ ಇಷ್ಟ. ಅವ್ರು ಬಂದಮೇಲೆ ನನಗೆ ಅಷ್ಟು ಆ ಸಬ್ಜೆಕ್ಟ್ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗಿರೋದು. ಸೋಷಿಯಲ್ ಸೈನ್ಸ್ ಅಂದರೆ ನಂದು 91% ಸೋಷಿಯಲಲ್ಲಿ ಮಾರ್ಕ್ಸ್ ಬಂದಿದೆ ಅಂದರೆ ಅವರೇ ಕಾರಣ. ಅವ್ರನ್ನ ಕಳ್ಕೊಂಡಿದ್ದೀನಿ ಅಂದರೆ ತುಂಬ ಬೇಜಾರಾಗ್ತಿದೆ. ಎಲ್ಲಿದ್ರು ಅವ್ರು ಅಂದರೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಿದ್ರು. ಸ್ಪೋರ್ಟ್ಸಲ್ಲಾಗಲಿ ಯಾವುದ್ರಲ್ಲಾಗಲಿ ಎಲ್ಲದರಲ್ಲೂ ಮಾಡ್ತೀಯಾ, ಚೆನ್ನಾಗಿ ಆಡ್ತೀಯ, ಆಡು, ಓದ್ತೀಯ, ಎಲ್ಲರಲ್ಲೂ ಅಷ್ಟೇ. ಅವರಂಥ ಸರ್ ಲೈಫಲ್ಲೇ ಸಿಗೋಕ್ಕೆ ಚಾನ್ಸ್ ಇಲ್ಲ ಅನ್ಕೋತೀನಿ. ಎಲ್ಲಿ ಹೋದ್ರು ಎಲ್ಲ ಮಕ್ಕಳು ಅಷ್ಟೇ. ನಾ ಅಳ್ತಾ ಕೂತಿದ್ರೆ ಯಾಕೆ ಅಳ್ತೀಯ ಅಂತ ಹೇಳೋರು ನಗ್ಸಕ್ಕೆ ಟ್ರೈ ಮಾಡ್ತಿದ್ರು ಇದುವರೆಗೂ. ಎಷ್ಟು ಅವ್ರು ಬಂದಮೇಲೆ ನಾವು
ಫ್ರೆಂಡು ಅಂದರೆ ಬಾಯ್ಸ್ ಜೊತೆ ತುಂಬ ಇರ್ತಿದ್ರು ಅವರು. ಬಾಯ್ಸ್ ಜೊತೆ ಎಲ್ಲ ಕುತ್ಕೊಂಡು ಅವರು ಬಾಯ್ಸ್ನ ರೆವೆಂಟ್ ಮಾಡ್ಕೊಂಡು ಮಧ್ಯೆ ಚೇರ್ ಮಾಡ್ಕೊಂಡು ಕುತ್ಕೊಂಡು ಅವ್ರ ಜೊತೆ ಮಾತಾಡಿ ಅವ್ರಿಗೆಲ್ಲ ನಗಿಸಿ ಅವ್ರ ಜೊತೆ ಕಾಮಿಡಿ ಮಾಡಿಕೊಂಡು ಹಂಗೆ ಕಾಮಿಡಿ ಮಾಡ್ಕೊಂಡು ಅವ್ರ ಜೊತೆ ಅಷ್ಟೇ ಫ್ರೆಂಡ್ಲಿ ಆಗಿರ್ತಿದ್ರು. ಮತ್ತು ಅವ್ರ ಜೊತೆ ಅಷ್ಟೇ ಓದಬೇಕು, ನೀವು ಓದಬೇಕು, ನಾನು ಎಷ್ಟು ಕಾಮಿಡಿ ಆಗಿದ್ದೀನೋ ಅಷ್ಟೇ ಓದಬೇಕು, ಎಲ್ಲದರಲ್ಲೂ ಚೆನ್ನಾಗಿ ಓದಿ ಚೆನ್ನಾಗಿ ಮಾತಾಡಬೇಕು ಅಂತ ತುಂಬ ಇದು ಮಾಡ್ತಿದ್ರು. ತುಂಬ ಪ್ರೋತ್ಸಾಹ ಆಗಿತ್ತು ಅವ್ರ ಶಾಲೆಗೆ ಬಂದು. ಅದು ಬಂದು 4-5 ವರ್ಷ ಆಗಿರಬೇಕು, 6 ವರ್ಷ. 6 ವರ್ಷ ಆಗಿತ್ತು. ನಾನು ಅವ್ರು 10th ನಾನು ಅವ್ರಿಗೆ ನೋಡಿದ್ದು 9th ಅಷ್ಟೇ ತುಂಬ ನನಗೆ ಓದೋಕ್ಕೆ ಎಲ್ಲರಿಗೂ ಅಷ್ಟೇ ಏನೂ ಇಲ್ಲ ಅಂದರೆ ಅವ್ರ ಕೈಯಿಂದ ದುಡ್ಡು ಹಾಕಿ ಅವ್ರು ತಂದು ಕೊಡ್ತಿದ್ರು. ಎಲ್ಲರೂ ಒಂದು ಪೆನ್ ಇಲ್ಲ ಅಂದರೆ ಒಂದು ನೋಟ್ಸ್ ಇಲ್ಲ ಅಂದರೆ ಎಲ್ಲದು ಅವರೇ ತಂದು ಕೊಡ್ತಿದ್ರು. ಇದೇ ಓದಬೇಕು ಅಂತ ಪಾಯಿಂಟ್ಸ್ ಮಾಡಿ ಎಷ್ಟು ಡಲ್ ಇರೋರ್ಗೂ ಸದಾ ಓದಬೇಕು ಅಂತ ಪಾಯಿಂಟ್ಸ್ ಮಾಡಿ ಎಲ್ಲ ಬರ್ಸಿ ಅವರಂತ ಸರ್ ಲೈಫಲ್ಲೇ ಸಿಗಲ್ಲ ಸರ್.